ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನೆಕ್ಸ್ಟ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಈ ವ್ಲಾಗಲ್ಲೂ ಕೂಡ ಮತ್ತೆ ಇನ್ನೊಂದು ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಸೊ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತ ಅಂದರೆ ಸಿಂಪಲ್ಲು, ಇನ್ಸ್ಟೆಂಟಾಗಿ, ಕಾನ್ಸ್ಟೆಂಟಾಗಿ ನಿಮ್ಮ ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂತಹ ರೆಸಿಪಿ ನಾನು ಇವತ್ತು ಮಾಡ್ತಿರೋದು. ಇದಕ್ಕೆ ನೀವೇನು ಈಚೆಯಿಂದ ಪರ್ಚೇಸ್ ಮಾಡಬೇಕು ಅಂತ ಏನೂ ಇಲ್ಲ, ಪ್ರತಿಯೊಂದು ಐಟಮು ಮನೆಯಲ್ಲೇ ಇರುತ್ತೆ. ಇನ್ಸ್ಟೆಂಟಾಗಿ ಏನಾದರೂ ಇದು ಸಾಂಬಾರು ಅದು ಇದಕ್ಕೆ ನೆಂಚ್ಕೊಳಕ್ಕೆ ಮಾಡ್ಬೋದು. ಸೊ ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಪ್ಪ ಅಂತ ಅಂದರೆ ಅನ್ನದಲ್ಲಿ, ಮಿಕ್ಕಿರುವಂಥ ಅನ್ನದಲ್ಲಿ ಅಂದರೆ ರೈಸಲ್ಲಿ ಬೋಂಡ ಮಾಡೋಣ ಅಂದ್ಬಿಟ್ಟು ಸಿಂಪಲ್ ಆಗಿರುತ್ತೆ ರೆಸಿಪಿ. ಸೊ ಆ ರೆಸಿಪಿ ಮಾಡೋದಕ್ಕೋಸ್ಕರ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ, ಹೇಗೆಲ್ಲ ಮಾಡ್ತೀನಿ ಅಂತ ಬೇಗ ತಡವಾಗಿ ಬೇಗ ತೋರಿಸ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೀನಿ ಅಂದ್ಬಿಟ್ಟು ಹಾಗೆ ಪ್ರೊಸೀಜರ್ನ ಕೂಡ ತೋರಿಸ್ತೀನಿ. 1 by 1 ಫಾಲೋ ಮಾಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಮತ್ತು ಇದನ್ನು ವಿಡಿಯೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಆಗಲೇ ಹೇಳ್ದಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಫಸ್ಟಿಗೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಇದು ಏನದು ರೈಸ್ ತೊಗೊಂಡಿದ್ದೀನಿ. ಯಾಕಂದರೆ ಇದು ರೈಸಲ್ಲಿ ಮಾಡ್ತಿರೋ ಬೋಂಡ ಆಗಿರೋದ್ರಿಂದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟೇ ಬಂದು ರೈಸ್ ತುಂಬಾ ಇಂಪಾರ್ಟೆಂಟು. ಮಿಕ್ಕಿರೋ ಅನ್ನ ಅಂದರೆ ಸಾಕು, ಯಾಕಂದರೆ ಈ ರೆಸಿಪಿ ರೈಸ್ ಬೋಂಡ ಆಗಿರೋದ್ರಿಂದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ರೈಸು. ಸೊ ರೈಸ್ ಬೇಕು. ರೈಸ್ ಆದಮೇಲೆ ಇನ್ನೇನು ಬೇಕು ಅಂದರೆ ಇಲ್ಲೊಂಚೂರು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂಚೂರು ತೊಗೊಳ್ಳಿ, ಜಾಸ್ತಿ ತೊಗೊಬೇಕು ಅಂತ ಏನಿಲ್ಲ. ಆಮೇಲೆ ಏನು ತೊಗೊಂಡಿದ್ದೀನಿ ಅಂದರೆ ಇದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ನಾನು 2 to 3 ಆನಿಯನ್ಸ್ನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂದರೆ ಇದು ಜಿಂಜರ್ನ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ ಒಂದು ಚಿಕ್ಕ ಬೈಟ್ನ ತೊಗೊಂಡು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆ ಖಾರಕ್ಕೆ ಇದು ಒಂದೇ ಒಂದು ಗ್ರೀನ್ ಚಿಲ್ಲಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸು, ಇದನ್ನು ಅಷ್ಟೇ ಚಿಕ್ಕದಾಗಿ ಚಾಪ್ ಮಾಡಿ ಸ್ವಲ್ಪ ತೊಗೊಂಡಿದ್ದೀನಿ. ಅದಾದಮೇಲೆ ಏನಪ್ಪ ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡರು, ಇದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಚಿಲ್ಲಿನೂ ಕೂಡ ಕಟ್ ಮಾಡ್ಕೊಂಡಿರೋದ್ರಿಂದ 2 ಖಾರ ಬರುತ್ತೆ ಅನ್ನೋ ರೀಸನ್ಗೋಸ್ಕರ. ಬಟ್ ತೊಗೊಂಡಿರಿ, ಏನಂದರೆ ಇದು ಸ್ವಲ್ಪ ಅದು ಸ್ವಲ್ಪ ತೊಗೊಂಡಿರಿ. ಮತ್ತು ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕು ಉಪ್ಪು ಹಾಗೆ. ಮತ್ತು ಏನು ಬೇಕು ಬೋಂಡ ಸುಡೋಕ್ಕೆ ಇಂಗ್ರೀಡಿಯೆಂಟ್ ಮೇನಾಗಿ ಎಣ್ಣೆ ಬೇಕು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು. ಮತ್ತೊಮ್ಮೆ ನೋಡ್ಕೊಂಬಿಡಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಏನೇನು ಹಾಕಬೇಕು ಅಂತ. ಸಿಂಪಲ್, ಇದೆಲ್ಲ ಐಟಮ್ ನಿಮ್ಮ ಮನೆಯಲ್ಲೇ ಇರುತ್ತೆ, ಓಕೆನಾ? ಸೊ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಇವಾಗ ಕ್ವಿಕ್ಕಾಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇವಾಗ ಏನು ಮಾಡಬೇಕು ಅಂತಂದರೆ ಈ ಅನ್ನ ಏನಿರುತ್ತೆ ಇದನ್ನು ತೆಗ್ದು ನಾನು ಮಿಕ್ಸಿ ಒಳಗಡೆ ಹಾಕ್ಕೊತಿದ್ದೀನಿ. ಎಂತಕ್ಕೆ ಅಂದರೆ ಇದನ್ನು ನುಣ್ಣಗೆ ರುಬ್ಕೊಬೇಕು. ಏನಂತ ಅಂದರೆ ಇದು ಇವಾಗ ಮನೆಯಲ್ಲಿ ಮಿಕ್ಕೋಗಿರುತ್ತೆ ಅನ್ನ, ವೇಸ್ಟ್ ಮಾಡೋಕ್ಕೆ ನಮಗೆ ಇಷ್ಟ ಇರಲ್ಲ. ಸೊ ಅವಾಗ ಏನು ಮಾಡ್ಬೋದು ಅಂದರೆ ಇದೇ ಅನ್ನ ಯೂಸ್ ಮಾಡಿಕೊಂಡು ನಾವು ಬೋಂಡಾನ್ ಮಾಡ್ಬೋದು. ಸೊ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ ಒಳಗಡೆ ನೋಡ್ಬೋದು ನೀವು, ಅನ್ನ ಹೀಗೆ ತೊಗೊಂಡಿದ್ದೀನಿ. ಜಾರಲ್ಲಿ, ಚಿಕ್ಕ ಜಾರ್, ನಿಮ್ಮ ಮನೇಲಿ ಯಾವ ಜಾರ್ ಇದೆ ಅದರಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ನಾನು ರುಬ್ಬಿಟ್ಟು ತೋರಿಸ್ತೀನಿ ಹೇಗೆ ರುಬ್ಬಬೇಕು ಅಂತ ಇರ್ಬೋದು. ಇವಾಗ ನಾನು ಇದನ್ನು ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಕೈಯಲ್ಲಿ ಆಗಲಿ ಅಥವಾ ಸ್ಪೂನಲ್ಲಾಗಲಿ ಏನು ಮಾಡಬೇಕು ಅಂತಂದರೆ ಎಲ್ಲೂ ಅದೊಂದು ಚೂರು ಕ್ರ್ಯಾಕ್ಸ್ ಬಿಟ್ಟಿರಬಾರ್ದು ಅಥವಾ ಗಂಟು ಬಿಡಬಾರ್ದು. ಅನ್ನ ಕ್ಲೀನಾಗಿರುತ್ತೆ ಅಲ್ವಾ? ಸೊ ಅದನ್ನು ನೀವು ನುಣ್ಣಗೆ ರುಬ್ಕೊಬೇಕು. ಬೇಕಾದ್ರೆ ನಾನು ಇಲ್ಲಿ ತೆಗೆದು ತೋರಿಸಿ ನೋಡಿ, ಈ ಥರ ಇರಬೇಕು. ಈ ಥರ ಅದನ್ನು ನೀವು ನುಣ್ಣಗೆ ರುಬ್ಕೊಂಡಿರಬೇಕು. ಅದೇನು ಒಂಚೂರು ಎಲ್ಲೂ ಬೇಕಾದರೆ ನೋಡಿ, ಝೂಮಾಗಿ ತೋರಿಸ್ತೀನಿ. ಈ ಥರ ಇರಬೇಕು. ಈ ಥರ ಒಂಥರ ಅನ್ಸೋ ಥರ ಇರಬಾರ್ದು, ಎಲ್ಲೂ ನೋಡ್ಬೋದು. ಅನ್ನ ಕಂಪ್ಲೀಟಾಗಿ ನುಣ್ಣಗಾಗಿದೆ. ಈ ಥರ ಫಾರ್ಮಿಗೆ ಬರೋ ಗಂಟನೂ ನೀವು ಅಕ್ಕಿನ, ಅಂದರೆ ಅನ್ನ ಏನಿರುತ್ತೆ ಆ ಮಿಕ್ಕಿರೋ ಅನ್ನೋದನ್ನು ನಾವು ಬೋಂಡ ಏನು ಮಾಡ್ತಿದ್ದೀವಿ ಆ ಥರ ಈ ಅನ್ನನ ಕ್ಲೀನಾಗಿ ರುಬ್ಕೊಬೇಕು, ಓಕೆನಾ? ಫಸ್ಟು ಇದು ಮಾಡ್ಕೊಬೇಕು. ಸೊ ಎಸ್, ಹಾಗೆ ತೋರಿಸ್ದಂಗೆ ಫಸ್ಟಿಗೆ ಏನು ಮಾಡಬೇಕು, ಅನ್ನನ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಆಗೋ ಥರ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಬಿಡ್ಬೇಕು. ಎಲ್ಲೂ ಅಕ್ಕಿ ಕಾಳು ಒಂಚೂರು ಸಿಗಬಾರ್ದು, ಅನ್ನ ಒಂಚೂರು ಕಾಣಿಸ್ಬಾರ್ದು. ಆ ಥರ ನೀವು ನುಣ್ಣಗೆ ರುಬ್ಕೊಬೇಕು. ಇದಕ್ಕೆ ಏನು ಮಾಡಬೇಕು ಅಂದರೆ ನಿಮ್ಮ ಮುಂದೆ ನೋಡಿ, ಒಂಚೂರು ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಸ್ವಲ್ಪ. ಆಮೇಲೆ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ಸು, ಸೊ ಆನಿಯನ್ಸ್ನ ಹಾಕ್ತಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮೇಲೇ ಹಾಕ್ತಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಆಮೇಲೆ ಇದು ಶುಂಠಿ, ಇದನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು. ಮತ್ತು ಚಿಲ್ಲಿ ಪೌಡರು ಅಷ್ಟೇ ಸ್ವಲ್ಪ ಹಾಕ್ತೀನಿ. ಏನಕ್ಕಂದರೆ ಇದು ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಒಂದು ಹದ ಬರೋ ಗಂಟ ಮಿಕ್ಸ್ ಮಾಡಬೇಕು. ಅಂದರೆ ಬೋಂಡ ಸುಡೋಕ್ಕೆ ಯಾವ ರೀತಿ ನೀವು ಇವಾಗ ಸುಟ್ಕೊತಿರೋ ಮನೆಯಲ್ಲಾಗಿರ್ಬೋದು, ಅದು ಆ ರೀತಿ ಒಂದು ಹದ ಬರೋ ಥರ ನೀವು ಮಿಕ್ಸ್ ಮಾಡ್ಕೊಬೇಕು,
ಓಕೆನಾ. ಸೊ ಇದು ಯೂಶ್ವಲಿ ಹೆಂಗಾಗುತ್ತೆ ಅಂದರೆ, ಇವಾಗ ಮನೇಲಿ ಅನ್ನ ಉಳ್ದೋಗ್ಬಿಟ್ಟಿರುತ್ತೆ, ಅನ್ನ ಬಿಸಾಕೋಕ್ಕೂ ಮನಸ್ಸಿರಲ್ಲ. ಅನ್ನನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಸ್ವರೂಪ ಅಂತಾರೆ, ಊಟನ ವೇಸ್ಟ್ ಮಾಡಬಾರ್ದಲ್ವಾ. ಸೊ ಅದು ಒಂಥರ ಇವಾಗ ನೆಂಚ್ಕೊಳಕ್ಕೂ ಬೇಕಿರುತ್ತೆ. ಆ ಮಿಕ್ಕಿರೋ ಅನ್ನದಲ್ಲಿ ಇದೊಂಥರ ಕ್ವಿಕ್ಕಾಗಿ ಬೇಗ ಇನ್ಸ್ಟೆಂಟಾಗಿ ಆಗೋವಂಥ ಬೋಂಡಾ ರೆಸಿಪಿ. ಸೊ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಬೋದು. ನೋಡ್ತಿರ್ಬೋದು, ನಿಮ್ಮ ಮುಂದೆನೇ ನಾನು ಕಲಿಸ್ತಾ ಇದ್ದೀನಿ ನೋಡಿ. ನಾನು ಕ್ಲೀನಾಗಿ ರುಬ್ಬಿರೋದಕ್ಕೋಸ್ಕರ ಅನ್ನನ ಎಲ್ಲೂ ನಾನು ಕಲಿಸ್ಬೇಕಾದ್ರೆ ಅದು ನನ್ನ ಕೈಗೆ ಒಂಥರ ಸ್ಟಿಕ್ಕಿ ಫೀಲ್ ಕೊಡ್ತಿಲ್ಲ. ಇನ್ನೊಂದು ಮೇನಾಗಿ, ನೀವು ಅನ್ನನ ರುಬ್ಬಬೇಕಾದ್ರೆ ನೀರು ಹಾಕ್ಕೊಂಡು ರುಬ್ಬೇಡಿ. ದೋಸೆಗೆ ರುಬ್ದಂಗೆ ಅಥವಾ ಬೇರೆದಕ್ಕೆ ಮೊಸರೆಲ್ಲ ಉದ್ದಿನ ಬೇಳೆ ರುಬ್ಬಾಗ ಮೊಸರು ಹಾಕ್ಕೊಂಡು ರುಬ್ದಂಗೆ ಅದೆಲ್ಲ ರುಬ್ಬಕ್ಕೆ ಹೋಗಬೇಡಿ. ಈಸಿಯಾಗಿ ನೋಡಿ, ಈ ಥರ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದಕ್ಕೇನೋ ಒಂದು ಎಲಿಮೆಂಟ್ ಮಿಸ್ ಮಾಡಿದ್ದೀನಿ, ಏನು ರುಚಿಗೆ ತಕ್ಕಷ್ಟು ಉಪ್ಪೇ ಹಾಕಿಲ್ಲ ನಿಮ್ಮ ಹತ್ರ ಮಾತಾಡಿಕೊಂಡು. ಸೊ ಉಪ್ಪನ್ನ ಆ್ಯಡ್ ಮಾಡಿಬಿಡೋಣ. ನೋಡಿ ಈ ರೀತಿ ಉಪ್ಪು ಆ್ಯಡ್ ಮಾಡ್ಕೊತೀನಿ. ನೋಡಿ ಈ ರೀತಿ ಕಲಿಸ್ಬೇಕು. ನೋಡಿ ಈಗ ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಹೀಗಿರುತ್ತೆ ಫುಲ್ ಕಲಿಸಿದ ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ನಾನೊಂಥರ ನುಣ್ಣಗೆ ಕಲಿಸ್ಕೊಂಡಿದ್ದೀನಿ. ಈ ಥರನೇ ಇರಬೇಕು ನೋಡಿ. ಅದೆಲ್ಲಾದರೂ ಅದಕ್ಕೆ ನಾನು ಮಿಕ್ಕಿರೋ ಅನ್ನ ಹಾಕಿದ್ದೀನಿ ಅನ್ನೋ ಫೀಲೇ ಕೊಡ್ತಿಲ್ಲ. ಸೊ ಈ ಥರ ಕಲಿಸ್ಕೊಬೇಕು. ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತೇ ಇದೆಯಲ್ಲ ಕಲಿಸ್ಕೊಂಡ್ಮೇಲೆ. ಅಂದರೆ ಈ ರೀತಿ ಒಂದು ಪ್ಯಾನಲ್ಲಿ ಕ್ಲೀನಾಗಿ ಎಣ್ಣೆನ ಇಟ್ಕೊಬೇಕು ಕಾಯೋದಕ್ಕೆ. ಕಾದಿದೆ ಅಂತ ಗೊತ್ತಾದಮೇಲೆ ನೋಡಿ, ಈ ಥರ ಚಿಕ್ಕದಾಗಿ ನಾನು ಉಂಡೆಗಳನ್ನ ಮಾಡಿಕೊಂಡು ಇನ್ನೂ ಸ್ವಲ್ಪ ಚಿಕ್ಕದೇ ತೊಗೊತೀನಿ. ಥರ ಪಕೋಡ ಫೀಲ್ ಕೊಡುತ್ತಿದ್ದು. ಸೊ ಈ ಥರ ಇನ್ನೂ ಸ್ವಲ್ಪ ಚಿಕ್ಕದಾಗೆ ತೊಗೊಂಡು ಬಿಡ್ತೀನಿ ಎಣ್ಣೆ ಒಳಗಡೆ. ಸೊ ಈ ರೀತಿ ಚಿಕ್ಕದಾಗಿ ತಗೊಂಡು ಈ ಥರ ಚಿಕ್ಕದಾಗಿ ತೊಗೊಂಡು ಎಣ್ಣೆ ಒಳಗಡೆ ಬಿಡಬೇಕು. ಇನ್ನು ಮಾಮೂಲಿ ಗೊತ್ತಲ್ಲ, ಇನ್ನು ಬೋಂಡ ಇಳಿಸಿರ್ತೀವಿ ಅವಾಗ ಸುಡಬೇಕು. ಇದನ್ನು ಏನು ಮಾಡಬೇಕು, ಈ ಥರ ನೀಟಾಗಿ ಉಲ್ಟಂಪಲ್ಲ ತಿರುಗಿಸ್ತಾ ಇರಬೇಕು. ಓಕೆನಾ, ನೀಟಾಗಿ ಬೇಯೋ ಗಂಟ. ಇವಾಗ ನಾನು ನಿಮ್ಗೆ ರಿವ್ಯೂ ತೋರ್ಸೋಕ್ಕೋಸ್ಕರ 3 ಹಾಕ್ಕೊಂಡಿದ್ದೀನಿ. ಓಕೆನಾ, ಜಾಸ್ತಿ ಹಾಕಿಲ್ಲ ನಾನು. ಸೊ ಇದು ಕ್ಲೀನಾಗಿ ಹಿಂದೆ ಮುಂದೆ ಎಲ್ಲ ತಿರುಗಿಸಿ ನೀಟಾಗಿ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಈ ರೀತಿ. ಇವಾಗ ರಿವ್ಯೂ ಟೈಮ್ ನನ್ನ ಕೈಯಲ್ಲಿದೆ ಆಲ್ರೆಡಿ. ಇವಾಗ ತಿಂದ್ಬಿಟ್ಟು ರಿವ್ಯೂ ಜೆನ್ಯೂನ್ ಆಗಿ ಹೇಳ್ತೀನಿ. ನಿಜವಾಗೂ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ನಾನೇನು ಸುಮ್ಮನೆ ನಾನೇ ಮಾಡಿರೋದು ಬಿಲ್ಡಪ್ ತೊಗೊಬೇಕು ಅಂತ ಏನು ಹೇಳ್ತಿಲ್ಲ. ಸಖತ್ತಾಗಿದೆ ನಿಜವಾಗೂ. ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜ ಚೆನ್ನಾಗಿದೆ. ಪಕೋಡ ಥರ ಸೇಮ್ ಫೀಲಿಂಗ್ ಕೊಡುತ್ತೆ. ಎಲ್ಲೂ ಬೋಂಡ ಅಂತ ಅನಿಸ್ತಾನೆ ಇಲ್ಲ ನನಗೆ. ಸೇಮ್ ಪಕೋಡ ಫೀಲಿಂಗೇ ಕೊಡ್ತಿದೆ. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನೋಡಿದ್ರಲ್ಲ, ನಿಮ್ಮ ಮನೇಲಿ ಮಿಕ್ಕಿರೋ ಅನ್ನ ಇತ್ತು, ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ಈ ಥರ ಬೋಂಡ ಮಾಡ್ಕೊತೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಂಪಾರ್ಟೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಪ್ಕಮಿಂಗ್ ವೀಡಿಯೋಸ್ಗೋಸ್ಕರ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗುವ, ನೋಡೋಣ, ಕುಕ್ಕಿಂಗ್ ವ್ಲಾಗ, ಟ್ರಾವೆಲಿಂಗ್ ವ್ಲಾಗ ನೆಕ್ಸ್ಟು ನೋಡುವ, ಗೊತ್ತಿಲ್ಲ ನನಗೇನೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ, ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಆಲ್ಸೋ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ, ಎಂಕರೇಜ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.